ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಈಗಾಗಲೇ ಫಸ್ಟ್ ಪಾರ್ಟು ನೋಡ್ಕೊಂಡಿದ್ವಿ 12th ಸ್ಟ್ಯಾಂಡರ್ಡಿಂದು NCERT ಚಾಪ್ಟರ್ 1ಇಂದು ಪಾಪ್ಯುಲೇಷನ್ ಮೇಲೆ. ಇವಾಗ ನಾವು ಸೆಕೆಂಡ್ ಪಾರ್ಟು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಒನ್ ನಾವು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನೋಡ್ಕೋಬೇಕು. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತಂದರೆ ಏನು, ಇದನ್ನು ಫಸ್ಟು ಒಂದು ಎಕ್ಸಾಂಪಲಲ್ಲಿ ನೋಡ್ಕೊಳ್ಳೋಣ. ಇವಾಗ ಇಲ್ಲೊಂದು ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಇಷ್ಟೊಂದು ಜಾಗ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಒಂದು ಯೂನಿಟ್ ಅಥವಾ ಒಂದು ಯೂನಿಟ್ ಏರಿಯಾ, ಇದೊಂದು ಸ್ಕ್ವೇರ್ ಆಗಿದೆ ನೋಡಿ. ಸೊ ಇಷ್ಟು ಜಾಗದಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನಾವೇನಂತ ಕರಿತೀವಿ, ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಡೆಫಿನೇಷನ್ ಏನಿದೆ ಅದರದ್ದು ಅಂತಂದರೆ ನಂಬರ್ ಆಫ್ ಪರ್ಸನ್ಸ್ ಪರ್ ಯೂನಿಟ್ ಏರಿಯಾ. ಇದನ್ನು ಒಂದು ನಾವು ಯೂನಿಟ್ ಏರಿಯಾ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಇದ್ರ ಒಳಗಡೆ ಎಷ್ಟು ಜನ ಇರ್ತಾರೆ ಅದನ್ನು ನಾವೇನಂತ ಕರಿತೀವಿ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ಬೇರೆ ಬೇರೆ ಸ್ಟೇಟಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಥರ ಡೆನ್ಸಿಟಿಗಳಿರ್ತವೆ. ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಕರ್ನಾಟಕದಲ್ಲಿ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನಾವು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ತೊಗೊಂಡ್ರೆ ಅಲ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ಡೆನ್ಸಿಟಿನೂ ಕೂಡ ಬೇರೆ ಬೇರೆ ಫ್ಯಾಕ್ಟರ್ಸಲ್ಲಿ ವೇರಿ ಆಗುತ್ತೆ. ಎಕ್ಸಾಂಪಲು ಅಗ್ರಿಕಲ್ಚರ್ ಯಾವ ಥರ ಇದೆ ಅಲ್ಲಿ, ಅಥವಾ ಬೇರೆ ಥರದ್ದು ಆಕ್ಯುಪೇಷನ್ ಯಾವ ಥರ ಇದೆ, ಮತ್ತು ಆ ಏರಿಯಾ ಜಾಗ್ರಫಿ ಯಾವ ಥರ ಇದೆ, ಅದರ ಬೇಸಿಸ್ ಮೇಲೆ ಏನಾಗುತ್ತೆ ಅಂತಂದರೆ ಡೆನ್ಸಿಟಿ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ 2011 ಸೆನ್ಸಸ್ ಪ್ರಕಾರ ನಾವು ನೋಡ್ಕೋಬೇಕು ಅಂತಂದರೆ 382 ಪರ್ಸನ್ ಪರ್ ಸ್ಕ್ವೇರ್ ಕಿಲೋಮೀಟ್ರ್ ಇರ್ತಾರೆ ಅಂತ. ಬಟ್ ಈ ಡೆನ್ಸಿಟಿ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ಕಂಪ್ಲೀಟ್ ಇಂಡಿಯಾ, ಇದನ್ನು ಕಂಪ್ಲೀಟಾಗಿ ಇಂಡಿಯಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಓವರಾಲಾಗಿ ಎಷ್ಟು ಜನ ಇರ್ತಾರೆ, ಆಲ್ಮೋಸ್ಟು 1.2 ಬಿಲಿಯನ್ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದನ್ನು ಏರಿಯಾದಲ್ಲಿ ನಾವು ಡಿವೈಡ್ ಮಾಡಿದ್ರೆ, ಸೊ ಒಂದು ಯೂನಿಟ್ ಏರಿಯಾದಲ್ಲಿ ಇಷ್ಟು ಜನ ಇರ್ಬೋದು. ಎಷ್ಟು ಜನ ಅಂತಂದರೆ 382 ಜನ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಪ್ರತಿಯೊಂದು ಸ್ಟೇಟಲ್ಲಿ ಅಥವಾ ಪ್ರತಿಯೊಂದು ಜಾಗದಲ್ಲೂ ಕೂಡ ಏರಿಯಾ ಸೇಮ್ ಜನ ಇರೋದೇ ಇಲ್ಲ. ಅದನ್ನೇ ಇಲ್ಲಿ ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದಾರೆ. ಇದು ಕೂಡ ಸ್ಟೇಟಿಂದ ಸ್ಟೇಟಿಗೆ ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಓವರಾಲ್ ಇಂಡಿಯಾದು ಬಂದ್ಬಿಟ್ಟು 382 ಇದೆ. ಬಟ್ ಅದೇ ನಾವು ಸ್ಟೇಟಲ್ಲಿ ಡಿವಿಷನ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಅರುಣಾಚಲ್ ಪ್ರದೇಶಲ್ಲಿ ಈ ಥರ ಒಂದು ಏರಿಯಾದಲ್ಲಿ ಬರೀ 17 ಜನ ಉಳ್ಕೊಂಡಿರ್ತಾರೆ. ಅದೇ ನಾವು ನ್ಯೂ ಡೆಲ್ಲಿ ಅಂತ ನೋಡ್ಕೋಬೇಕು, ಡೆಲ್ಲಿ ಅಂತ ನಾವೇನಾದ್ರು ನೋಡಿಕೊಂಡ್ರೆ ಅದೇ ಅಷ್ಟೇ ಏರಿಯಾದಲ್ಲಿ ನಿಯರ್ಲಿ 11,297 ಜನ ಉಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಏರಿಯಾದಿಂದ ಏರಿಯಾ, ಸ್ಟೇಟಿಂದ ಸ್ಟೇಟು ಕೂಡ ಇದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಾವು ನೆಕ್ಸ್ಟು ಡೆಫಿನೇಷನ್ನ ನಾವಿಲ್ಲಿ ನೋಡ್ಕೊಳ್ಳೋಣ NCERTಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ನೋಡಿ, ಇಲ್ಲಿ ಫಿಸಿಯೋಲಾಜಿಕಲ್ ಡೆನ್ಸಿಟಿ ಇವೆಲ್ಲದೂ ಕೂಡ ಅಗ್ರಿಕಲ್ಚರ್ ರಿಲೇಟೆಡು ಅಥವಾ ಎಷ್ಟು ಕಲ್ಟಿವೇಬಲ್ ಏರಿಯಾ ಇದೆ, ಎಲ್ಲಿ ಬೆಳೆಸಿದ್ದಾರೆ ಅದರ ಬೇಸಿಸ್ ಮೇಲೆ ಹೇಳ್ತಾ ಇರ್ತಾರೆ. ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅದನ್ನು ನಾವು ಟೋಟಲಾಗಿ ನೆಟ್ ಕಲ್ಟಿವೇಟೆಡ್ ಏರಿಯಾಯಿಂದ ನಾವು ಡಿವೈಡ್ ಮಾಡಿದ್ರೆ ಅದನ್ನು ನಾವು ಫಿಸಿಯೋಲಾಜಿಕಲ್ ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಟೋಟಲ್ ಪಾಪ್ಯುಲೇಷನು ಡಿವೈಡೆಡ್ ಬೈ ನೆಟ್ ಕಲ್ಟಿವೇಬಲ್ ಏರಿಯಾ, ಅದನ್ನು ನಾವೇನಂತ ಕರಿತೀವಿ, ಫಿಸಿಯೋಲಾಜಿಕಲ್ ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಅಗ್ರಿಕಲ್ಚರಿನ ಡೆನ್ಸಿಟಿ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಟೋಟಲ್ ಅಗ್ರಿಕಲ್ಚರ್ ಪಾಪ್ಯುಲೇಷನ್. ಇವಾಗ ಟೋಟಲ್ ಅಗ್ರಿಕಲ್ಚರ್ ಪಾಪ್ಯುಲೇಷನ್ ಅಂತಂದ್ರೆ ಏನು, ಅಗ್ರಿಕಲ್ಚರ್ ಪಾಪ್ಯುಲೇಷನಲ್ಲಿ ಕಲ್ಟಿವೇಟರ್ಸ್ ಅಂತಂದರೆ ಫಾರ್ಮರ್ಸ್ ಇರ್ತಾರೆ. ಅದಾದಮೇಲೆ ಅಗ್ರಿಕಲ್ಚರ್ ಏರಿಯಾಸಲ್ಲಿ ಕೆಲಸ ಮಾಡುವಂಥ ಲೇಬರ್ಸ್ ಇರ್ತಾರೆ, ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸು ಇರ್ತಾರೆ. ಇವರೆಲ್ಲರನ್ನೂ ಸೇರಿಬಿಟ್ಟು ನಾವೇನಂತ ಕರಿತೀವಿ, ಅಗ್ರಿಕಲ್ಚರಲ್ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಟೋಟಲ್ ಅಗ್ರಿಕಲ್ಚರಲ್ ಪಾಪ್ಯುಲೇಷನ್ ಏನಿದೆಯಲ್ಲ, ಆ ಅಗ್ರಿಕಲ್ಚರ್ ಪಾಪ್ಯುಲೇಷನ್ನ ನೆಟ್ ಕಲ್ಟಿವೇಬಲ್ ಏರಿಯಾದಲ್ಲಿ ನಾವು ಡಿವೈಡ್ ಮಾಡಿಕೊಂಡ್ರೆ ಆವಾಗ ನಮಗೆ ಅಗ್ರಿಕಲ್ಚರ್ ಡೆನ್ಸಿಟಿ ಸಿಗುತ್ತೆ. ಸೊ ಈಗ ನಿಮಗೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನಿನ ಬೇಸಿಕ್ಸ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಎಷ್ಟು ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಜನ ಇರ್ತಾರೆ ಅದನ್ನು ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. 2011 ಸೆನ್ಸಸ್ ಪ್ರಕಾರ 382 ಪರ್ಸನ್ಸ್ ಇರ್ತಾರೆ ಒಂದು ಯೂನಿಟ್ ಏರಿಯಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಾವು ಗ್ರೋತ್ ಆಫ್ ಪಾಪ್ಯುಲೇಷನ್ನ ನೋಡ್ಕೊಳ್ಳೋಣ. ಗ್ರೋತ್ ಆಫ್ ಪಾಪ್ಯುಲೇಷನ್ ನೋಡಿ, ಗ್ರೋತ್ ಆಫ್ ಪಾಪ್ಯುಲೇಷನ್ಗೆ ಡೆಫಿನೇಷನ್ ಏನು ಹೇಳ್ತಾರೆ ಅಂತಂದರೆ, ಪಾಪ್ಯುಲೇಷನ್ ಎಷ್ಟು ಚೇಂಜ್ ಆಗಿದೆ 2 ಪಾಯಿಂಟಲ್ಲಿ. ಈಗ 2 ಪಾಯಿಂಟು ಲಾಸ್ಟ್ ಇಯರು ಮತ್ತು ಈ ಇಯರು ತೊಗೋಬೋದು, 2019 ಮತ್ತು 2020. ಸೊ 2 ಪಾಯಿಂಟ್ ಮಧ್ಯದಲ್ಲಿ ಎಷ್ಟು ಪಾಪ್ಯುಲೇಷನ್ ಚೇಂಜ್ ಆಗಿದೆ ಅದನ್ನು ನಾವೇನಂತ ಕರಿತೀವಿ, ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೆಲವೊಬ್ಬರಿಗೆ ಗ್ರೋತಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಗ್ರೋತ್ ಅಂತಂದರೆ ಅವರು ಇನ್ಕ್ರೀಸು ಅಂತಂದರೆ ಜಾಸ್ತಿ ಆಗಿರೋದಕ್ಕೆ ಗ್ರೋತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಆ ಥರ ಪ್ರತಿಯೊಂದು ಟೈಮ್ ಡೆಫಿನೇಷನ್ ಆ ಥರ ಆಗಿರಲ್ಲ. ನೋಡಿ, ಗ್ರೋತ್ ಅಂತಂದರೆ ಪಾಸಿಟಿವ್ ಗ್ರೋತು ಕೂಡ ಆಗಿರ್ಬೋದು, ಇಲ್ಲ ಅಂತಂದರೆ ನೆಗೆಟಿವ್ ಗ್ರೋತು ಕೂಡ ಆಗಿರ್ಬೋದು. ಅಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದರೆ ಅದನ್ನು ನಾವು ಪಾಸಿಟಿವ್ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇನಾದ್ರು ಪಾಪ್ಯುಲೇಷನ್ ನಮಗೆ ಕಮ್ಮಿ ಆಗಿದ್ದರೆ ಅದನ್ನು ನಾವು ನೆಗೆಟಿವ್ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಕೌಂಟ್ ಮಾಡ್ಕೊಳ್ಳೋದಕ್ಕೆ 2 ಕಾಂಪೊನೆಂಟ್ಗಳಿರ್ತಾವೆ ನಮಗೆ.
ಆ 2 ಕಾಂಪೊನೆಂಟ್ ಯಾವುದ್ಯಾವುದು, ಒಂದು ನ್ಯಾಚುರಲ್ ಕಾಂಪೊನೆಂಟು, ಇನ್ನೊಂದು ಇಂಡ್ಯೂಸ್ಡ್ ಕಾಂಪೊನೆಂಟು. ನ್ಯಾಚುರಲ್ ಕಾಂಪೊನೆಂಟ್ ಅಂತಂದರೆ ನ್ಯಾಚುರಲ್ ಆಗಿ ಪಾಪ್ಯುಲೇಷನ್ ಗ್ರೋತ್ ಯಾವ ಥರ ಆಗ್ತಾಯಿದೆ, ಜಾಸ್ತಿ ಆಗ್ತಿದೆಯೋ ಕಮ್ಮಿ ಆಗ್ತಿದೆಯೋ ಅಂತ. ಎಕ್ಸಾಂಪಲು, ಬರ್ತಿಂದ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇರುತ್ತೆ, ಅದೇ ಪ್ರಕಾರ ನಾವು ಡೆತ್ತಿಂದ ಪಾಪ್ಯುಲೇಷನ್ ಗ್ರೋತು ಕೂಡ ಆಗ್ತಾ ಇರುತ್ತೆ ನೆಗೆಟಿವ್ ಆಗಿ. ಸೊ ಇದು ನ್ಯಾಚುರಲ್ ಅಂತಂದರೆ ಇದು ಆಗ್ತಾನೆ ಇರುತ್ತೆ, ಇದರಲ್ಲಿ ಬೇರೆ ಥರದ್ದು ಏನು ಎಕ್ಸ್ಟರ್ನಲ್ ಫೋರ್ಸಸ್ಸು ಆ್ಯಕ್ಟ್ ಮಾಡ್ತಾರಲ್ಲ. ಇದು ಒಂದು ಜಾಗ್ರಫಿಕಲ್ ಏರಿಯಲ್ಲಿ 2 ಪಾಯಿಂಟ್ ಆಫ್ ಅ ಟೈಮಲ್ಲಿ ಈ ಥರ ನ್ಯಾಚುರಲ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ಇಂಡ್ಯೂಸ್ಡ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇನ್ವರ್ಡ್ ಮತ್ತು ಔಟ್ವರ್ಡ್ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈಗ ಇದಕ್ಕೊಂದು ಎಕ್ಸಾಂಪಲು, ಇಲ್ಲಿ ಒಂದು ಜಾಗ ಇದೆ, ಜಾಗ ಎ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಈಗ ಜಾಗ ಬಂದ್ಬಿಟ್ಟು ಬಿ ಅಂತ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಇವಾಗ ಟೈಮ್ ತೊಗೊಳೋಣ ನಾವು 2010 ಮತ್ತು ಇಲ್ಲಿ 2020 ಅಂತ ಹೇಳ್ಬಿಟ್ಟು. ಸೊ 2010ನಲ್ಲಿ ಎ ಜಾಗದಲ್ಲಿ ಎಷ್ಟು ಜನ ಇದ್ದಿದ್ರು, 100 ಜನ ಇದ್ದರು ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಬಿ ಯಲ್ಲೂ ಕೂಡ 100 ಜನ ಇದ್ದರು. ಬಟ್ ಏನೇನೋ ಕೆಲವೊಂದು ಚೇಂಜಸ್ ಆಗಿರುತ್ತೆ, ಆ ಇರುವಂಥ ಏರಿಯಾಗಳಲ್ಲಿ ಚೇಂಜಸ್ ಆಗಿರುತ್ತೆ. ಎಕ್ಸಾಂಪಲು, ಇಲ್ಲಿ ಎಜುಕೇಷನ್ ಫೆಸಿಲಿಟಿ ಕರೆಕ್ಟಾಗಿ ಅವೈಲೇಬಲ್ ಇಲ್ಲ, ಹೆಲ್ತ್ ಫೆಸಿಲಿಟಿ ಕರೆಕ್ಟಾಗಿ ಅವೈಲೇಬಲ್ ಇಲ್ಲ ಅಂತಂದರೆ ಎಂಪ್ಲಾಯ್ಮೆಂಟು ಅಥವಾ ಕೆಲಸದ ಅಪಾರ್ಚುನಿಟೀಸು ನೀಟಾಗಿ ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಎ ಇಂದ ಬಿಗೆ ಸುಮಾರು 20 ಜನ ಮೈಗ್ರೇಟ್ ಆಗಿದ್ದಾರೆ ಅಂತಂದರೆ ಬಿಗೆ ಉಳ್ಕೊಳ್ಳೋಕೆ ಹೋಗಿದ್ದಾರೆ. ಸೊ ಈಗ ಹೊಸದಾಗಿ ಎಷ್ಟು ಜನ ಉಳ್ಕೊಂಡಿರ್ತಾರೆ ಎ ಅಲ್ಲಿ ಅಂತಂದರೆ, ಎ ಅಲ್ಲಿ ಇವಾಗ ಮೈಗ್ರೇಟ್ ಆದಮೇಲೆ 20 ಜನ ಕಮ್ಮಿ ಆಗಿರೋದ್ರಿಂದ ಎ ಅಲ್ಲಿ 80 ಜನ ಉಳ್ಕೊಂಡ್ಬಿಟ್ಟಿರ್ತಾರೆ. ಅದೇ ಬಿ ಅಲ್ಲಿ ಮೈಗ್ರೇಟ್ ಆಗಿರೋದ್ರಿಂದ ಏನಾಗ್ತಾರೆ ಅಂತಂದರೆ 100 ಜನರ ಪರವಾಗಿ 120 ಜನರು ಉಳ್ಕೊಂಡಿರ್ತಾರೆ. ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ ಬಿ ಅಲ್ಲಿ ಪಾಪ್ಯುಲೇಷನ್ನು ಎಷ್ಟಾಗಿದೆ, 20 ಜಾಸ್ತಿ ಆಗಿದೆ, ಎ ಅಲ್ಲಿ ಪಾಪ್ಯುಲೇಷನು 20 ಕಮ್ಮಿ ಆಗಿದೆ. ಸೊ ಇದು ಇನ್ವರ್ಡ್ ಮತ್ತು ಔಟ್ವರ್ಡ್ ಮೂಮೆಂಟು. ಸೊ ಬಿ ಅಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಬಿಗೆ ಹೋಗಿದ್ದಾರೆ, ಎ ಅಲ್ಲಿ ಫೆಸಿಲಿಟೀಸ್ ಕಮ್ಮಿ ಇರೋದ್ರಿಂದ ಎ ಇಂದ ಹೋಗಿದ್ದಾರೆ. ಇದನ್ನು ಏನಂತ ಕರಿತೀವಿ, ಎ ಇಂದ ಔಟ್ವರ್ಡ್ ಮೂಮೆಂಟ್ ಆಗಿದ್ದಾರೆ, ಬಿ ಕಡೆಗೆ ಇನ್ವರ್ಡ್ ಮೂಮೆಂಟ್ ಆಗಿದ್ದಾರೆ ಅಂತ. ಸೊ ಇದು ಗ್ರೋತ್ ಆಫ್ ಪಾಪ್ಯುಲೇಷನಿಗೆ ಕೆಲವೊಂದು ಎಕ್ಸಾಂಪಲ್ಸು ಅಥವಾ ಒಂದು ಡೆಫಿನೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಬೇರೆ ಬೇರೆ ಫೇಸಸ್ಗಳಲ್ಲಿ ಯಾವ್ಯಾವ ಥರ ಗ್ರೋತ್ ಆಯಿತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇದನ್ನು ನಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಇದು ನೋಡಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಜೊತೆಗೆ ಮೇನ್ಸಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಮೇನ್ಸಲ್ಲಿ ಪಾಪ್ಯುಲೇಷನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟು ಪಾರ್ಟ್ ಆಫ್ ಸಿಲೆಬಸ್ಸು. ಸೊ ಫೇಸಸ್ನ ನಾವು ನೋಡ್ಕೋಬೇಕು ಅಂತಂದರೆ ಟೋಟಲಾಗಿ 4 ಫೇಸ್ಗಳಲ್ಲಿ ಇದನ್ನು ನಾವು ಪಾಪ್ಯುಲೇಷನ್ನ ನೋಡ್ಕೊಳ್ಳೋಣ. ಏನು ಇದು ಫೇಸಸ್ಸು ಅಂತಂದರೆ ನೋಡಿ, 10 ರಿಂದ 20 ವರ್ಷದಲ್ಲಿ ಯಾವ ಥರ ಚೇಂಜಸ್ ಆಗಿದೆ ಪಾಪ್ಯುಲೇಷನಲ್ಲಿ, ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ, ಕಮ್ಮಿ ಆಗಿದ್ದರೆ ಯಾಕೆ ಕಮ್ಮಿ ಆಗಿದೆ, ಜಾಸ್ತಿ ಆಗಿದ್ದರೆ ಯಾಕೆ ಜಾಸ್ತಿ ಆಗಿದೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಏನೇನು ಕೆಲಸ ಮಾಡ್ಕೊಂಡಿದ್ದಾವೆ ಅದನ್ನು ನಾವು ನೋಡ್ಕೋಬೇಕು. ಅದರಲ್ಲಿ ನಾವು ಫಸ್ಟ್ ಫೇಸ್ ಅಂತ ನೋಡ್ಕೋಬೇಕು ಅಂತಂದರೆ 1901 ಇಂದ 1921ವರೆಗೂ. ಸೊ ಈ ಟೈಮಲ್ಲಿ ಆಲ್ಮೋಸ್ಟ್ ಒಂದು 20 ವರ್ಷ ಟೈಮ್ ಇದು. ಸೊ ಈ ಟೈಮಲ್ಲಿ ಪಾಪ್ಯುಲೇಷನ್ ನೋಡಿ ಆಲ್ಮೋಸ್ಟ್ ಸ್ಟ್ಯಾಗ್ನೆಂಟ್ ಆಗಿ ಉಳ್ಕೊಂಡ್ಬಿಟ್ಟಿತ್ತು, ಅಂತಂದರೆ ಜಾಸ್ತಿನೂ ಕೂಡ ಆಗ್ತಾ ಇರಲಿಲ್ಲ ಅಥವಾ ಕಮ್ಮಿನೂ ಕೂಡ ಆಗ್ತಾ ಇರಲಿಲ್ಲ. ಅದೇ ನಾವು 1911 ಇಂದ 1921ವರೆಗೂ ನಾವು ನೋಡ್ಕೊಂಡಿದ್ರೆ ನೆಗೆಟಿವ್ ಗ್ರೋತ್ ಇತ್ತು ಪಾಪ್ಯುಲೇಷನಲ್ಲಿ. ನೆಗೆಟಿವ್ ಗ್ರೋತ್ ಅಂತಂದರೆ ಮುಂಚೆ 100 ಜನ ಇದ್ದರು, ಇವಾಗ 10 ಜನ ಕಮ್ಮಿ ಆಗಿದ್ದಾರೆ ಅಂತಂದರೆ 90 ಜನ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಇದು ನೆಗೆಟಿವ್ ಗ್ರೋತು. ಇವಾಗ ನಾವು ಪ್ರೆಸೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಬೇಕು ಅಂತಂದರೆ ಪಾಪ್ಯುಲೇಷನು ನೆಗೆಟಿವ್ ಆಗ್ತಾನೆ ಇಲ್ಲ. ಬಟ್ 1911 ಇಂದ 1921 ಒಂದೇ ಟೈಮು ನೆಗೆಟಿವ್ ಗ್ರೋತ್ ಆಗಿತ್ತು ಅಂತ ಇದನ್ನು ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಯಾವ ವರ್ಷ ಅಥವಾ ಯಾವ 10 ವರ್ಷದಲ್ಲಿ ನೆಗೆಟಿವ್ ಗ್ರೋತ್ ಆಗಿತ್ತು ಪಾಪ್ಯುಲೇಷನ್ಗೆ ಅಂತ. ಸೊ ನೆಗೆಟಿವ್ ಗ್ರೋತ್ ಆಗಿತ್ತು ಅಂತ ನಾವೇನೋ ನೋಡ್ಕೊಂಡ್ವಿ, ಬಟ್ ಇದಕ್ಕೆ ಕಾರಣ ಏನೇನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ, 1911 ಇಂದ 1921 ಟೈಮಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಹೆಲ್ತ್ ಸರ್ವಿಸಸ್ಸು ಅಷ್ಟೊಂದು ಕರೆಕ್ಟಾಗಿರ್ತಾ ಇರಲಿಲ್ಲ, ಮೆಡಿಕಲ್ ಸರ್ವಿಸಸ್ಸು ಕೂಡ ಅಷ್ಟೊಂದು ಕರೆಕ್ಟಾಗಿರ್ತಾ ಇರಲಿಲ್ಲ. ಅದ್ರ ಜೊತೆಗೆ ನಮಗೆ ಆ ಟೈಮಲ್ಲಿ ಬ್ರಿಟಿಷ್ ರೂಲು ಕೂಡ ಇರ್ತಾಯಿತ್ತು. ಸೊ ಬ್ರಿಟಿಷ್ ರೂಲ್ ಇರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಅವರು ಸ್ವಲ್ಪ ಎಕನಾಮಿನ ನಮ್ಮದು ಡ್ರೈನ್ ಮಾಡ್ತಾಯಿದ್ರು. ಅವ್ರು ಏನು ಹೇಳ್ತಾಯಿದ್ರು ಅದನ್ನೇ ಇಲ್ಲಿ ಬೆಳೆಸ್ತಾ ಇದ್ವಿ ನಾವು. ಅದಾದಮೇಲೆ ಅವ್ರು ತಂದಿರೋಂಥ ಲ್ಯಾಂಡ್ ರಿಫಾರ್ಮ್ಸು, ಇದರಿಂದ ಎಲ್ಲ ಏನಾಗ್ತಿತ್ತು ಅಂತಂದರೆ ಹೆಲ್ತು ಕೂಡ ಜನರದು ಎಫೆಕ್ಟ್ ಆಗ್ತಾಯಿತ್ತು. ಅದ್ರ ಜೊತೆಗೆ ಎಜುಕೇಷನ್ ಲೆವೆಲು ಕೂಡ ಅಷ್ಟೊಂದು ಚೆನ್ನಾಗಿರ್ತಾ ಇರಲಿಲ್ಲ. ಅದರಿಂದ ಏನಾಗ್ತಿತ್ತು ಅಂತಂದರೆ ಇಲ್ಲಿಟ್ರಸಿ ತುಂಬ ಜಾಸ್ತಿ ಇತ್ತು ಜನರಲ್ಲಿ. ಅದಾದಮೇಲೆ ಫುಡ್ಡು ಮತ್ತು ಬೇಸಿಕ್ ನೆಸೆಸಿಟೀಸ್ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ ಇವೆಲ್ಲದೂ ಕೂಡ ಇನ್ಎಫಿಷಿಯೆಂಟ್ ಆಗಿತ್ತು. ಅಂತಂದರೆ ಎಲ್ಲ ಜಾಗದಲ್ಲೂ ಕೂಡ ನೀಟಾಗಿ ಫುಡ್ಡು ಮತ್ತು ಬೇರೆ ಬೇಸಿಕ್ ನೆಸೆಸಿಟೀಸ್ ಎಲ್ಲ ಏನಿರ್ತಾಯಿತ್ತು ನೀಟಾಗಿ ಡಿವೈಡ್ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಬರ್ತ್ ರೇಟೇನೋ ಹೈ ಇತ್ತು, ಆದರೆ ಡೆತ್ ರೇಟು ಕೂಡ ಅಷ್ಟೇ ಹೈ ಆಗಿತ್ತು. ಸೊ ಅದಕ್ಕೋಸ್ಕರ ಏನಾಗಿತ್ತು ಅಂತಂದರೆ 1911 ಇಂದ 1921ವರೆಗೂ ಕೂಡ ನೆಗೆಟಿವ್ ಗ್ರೋತು ನಾವು ನೋಡ್ಕೊಂಡಿದ್ವಿ ಅಂತ.
ನೆಕ್ಸ್ಟು ಸೆಕೆಂಡ್ ಫೇಸ್ ಬಂದರೆ 1921ಇಂದ 1951, ಸುಮಾರು 30 ವರ್ಷ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಸೊ ಈ ಟೈಮಲ್ಲಿ ನಮಗೆ ಇಂಡಿಪೆಂಡೆನ್ಸು ಕೂಡ ಸಿಗುತ್ತೆ. ಅದಾದಮೇಲೆ ಈ ಟೈಮಲ್ಲಿ ವರ್ಲ್ಡ್ ವಾರ್ 2 ಕೂಡ ಕಂಡಕ್ಟ್ ಆಗ್ತಾ ಇರುತ್ತೆ. ಸೊ ಇವೆಲ್ಲದೂ ಕಾರಣದಿಂದ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇದು 30 ವರ್ಷ ಟೈಮ್ ಫ್ರೇಮ್ನ ನಾವು ತೊಗೊಂಡ್ರೆ ಸ್ಟಡಿಯಾಗಿ ಗ್ರೋತ್ ಆಗ್ತಿದೆ ಅಂತ. ಸ್ಟಡಿಯಾಗಿ ಗ್ರೋತ್ ಅಂತಂದ್ರೇನು? ಸೊ ಈ ಥರ ಗ್ರಾಫ್ ಇದೆ. ಗ್ರಾಫಲ್ಲಿ ಪಾಪ್ಯುಲೇಷನ್ ಏನಾದ್ರು ಸ್ಟ್ರೇಟಾಗಿ ಉಳ್ಕೊಂಡ್ಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಅದನ್ನು ಏನಂತ ಕರಿಬೋದು ನಾವು? ಒಂದು ಸ್ಟ್ಯಾಗ್ನೆಂಟ್ ಫೇಸು, ಅಂತಂದರೆ ಜಾಸ್ತಿನೂ ಆಗ್ತಿಲ್ಲ ಈ ಕಡೆ ಅಥವಾ ಕಮ್ಮಿನೂ ಆಗ್ತಿಲ್ಲ. ಅದನ್ನು ನಾವು ಸ್ಟ್ಯಾಗ್ನೆಂಟ್ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟಡಿ ಗ್ರೋತ್ ಅಂತಂದರೆ ಸ್ಲೋ ಆಗಿ ಈ ಥರ ಏರ್ತಾ ಇರೋವಂಥದ್ದು, ಸ್ಲೋ ಆಗಿ ಗ್ರೋತ್ ಆಗ್ತಾ ಇರೋವಂಥದ್ದು. ಸೊ ಇದನ್ನು ನಾವು ಸ್ಟಡಿ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬರುತ್ತೆ ಇದರಲ್ಲಿ ರ್ಯಾಪಿಡ್ ಗ್ರೋತ್ ಅಂತ. ರ್ಯಾಪಿಡ್ ಗ್ರೋತ್ ಅಂತಂದರೆ ಈ ಥರ ಸಡನ್ನಾಗಿ ಇನ್ಕ್ರೀಸ್ ಆಗ್ತಾ ಇರೋಂಥದ್ದು ಇದು ಪಾಪ್ಯುಲೇಷನ್. ಸೊ ಇದನ್ನು ನಾವು ರ್ಯಾಪಿಡ್ ಗ್ರೋತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸ್ಟಡಿ ಗ್ರೋತ್ ಅಂತಂದರೆ ಸ್ಲೋ ಆಗಿ ಪಾಪ್ಯುಲೇಷನ್ನು ಈ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಅಂತ. ಯಾಕೆ ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು? ವಾರ್ ಇದ್ದಿದ್ದು ಟೈಮಲ್ಲಿ ಮತ್ತು ಇಂಡಿಪೆಂಡೆನ್ಸ್ ಸಿಕ್ಕಿರೋಂಥ ಟೈಮಲ್ಲಿ ಆ ಟೈಮಲ್ಲಿ ತುಂಬಾ ಜಾಸ್ತಿ ವೈಲೆನ್ಸು ಕೂಡ ನಡೀತಾ ಇತ್ತು. ಬಟ್ ಯಾಕೆ ಜಾಸ್ತಿ ಆಗ್ತಿತ್ತು ಅಂತಂದರೆ ನೋಡಿ, ಎಜುಕೇಷನ್ ಸಿಸ್ಟಮು ಸ್ವಲ್ಪ ಇಂಪ್ರೂವ್ ಆಗಿತ್ತು. ಆ ಟೈಮಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯನ್ಸ್ಗೂ ಕೂಡ ಎಜುಕೇಷನ್ನು ಸ್ವಲ್ಪ ಇಂಪ್ರೂವ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಪಾಲಿಟಿಕ್ಸಲ್ಲೂ ಕೂಡ ಅವರು ತುಂಬ ಜಾಸ್ತಿ ರೋಲು ಪ್ಲೇ ಮಾಡ್ತಾಯಿದ್ರು. ಸೊ ಈ ಟೈಮಲ್ಲಿ ಹೆಲ್ತ್ ಸಿಸ್ಟಮು ಕೂಡ ಇಂಪ್ರೂವ್ ಆಗ್ತಾಯಿತ್ತು. ಸ್ಯಾನಿಟೇಷನು ಕೂಡ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ನ ನಾವು ಕೊಡ್ತಾಯಿದ್ವಿ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟು ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದರಿಂದ ಏನಾಗ್ತಿತ್ತು ಅಂತಂದರೆ ಬೇರೆ ಕಡೆಯಿಂದ ಬೇರೆ ಕಡೆ ಮೂವ್ಮೆಂಟ್ ಆಗ್ತಾಯಿತ್ತು. ಅದರಿಂದ ಕೆಲಸನೂ ಕೂಡ ಸಿಗ್ತಾಯಿತ್ತು. ಅದ್ರ ಜೊತೆಗೆ ಫುಡ್ ಡಿಸ್ಟ್ರಿಬ್ಯೂಷನು ಮತ್ತು ಬೇಸಿಕ್ ನೆಸೆಸಿಟೀಸ್ಗಳ ಡಿಸ್ಟ್ರಿಬ್ಯೂಷನು ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಬರ್ತ್ ರೇಟು ಕೂಡ ತುಂಬ ಹೈ ಆಗಿತ್ತು. ಸೊ ಎಲ್ಲದೂ ಕೂಡ ಸ್ವಲ್ಪ ಪಾಸಿಟಿವಲ್ಲಿ ನಾವು ನೋಡ್ಕೊಳ್ಳೋದ್ರಿಂದ ಏನಾಗಿತ್ತು ಅಂತಂದರೆ ಸ್ಟಡಿ ಗ್ರೋತ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಯಾವಾಗ? ಎರಡನೇ ಫೇಸಲ್ಲಿ. ಮೂರನೇ ಫೇಸು ಏನಾದರೂ ತೊಗೋಬೇಕು ಅಂತಂದರೆ ಮೂರನೇ ಫೇಸು 1951ಇಂದ 1981. ಇದು ಕೂಡ ಸುಮಾರು 30 ಇಯರ್ಸ್ ಟೈಮ್ ಫ್ರೇಮು. ಈ ಟೈಮಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಅಂತಂದರೆ ಇವಾಗ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು. ಇವಾಗ ನಮಗೆ ಕಾನ್ಸ್ಟಿಟ್ಯೂಷನು ಕೂಡ ಬಂದಿತ್ತು. ಕಾನ್ಸ್ಟಿಟ್ಯೂಷನ್ ಬಂದಿದೆ ಅಂತಂದರೆ ನಮಗಿರುವಂಥ ಬೇಸಿಕ್ ರೈಟ್ಸು ಎಲ್ಲದೂ ಕೂಡ ಎನ್ರೋಲ್ ಆಗಿತ್ತು ಅದರಲ್ಲಿ. ಜೊತೆಗೆ ಗೌರ್ಮೆಂಟು ಕೂಡ ಕೆಲಸ ಮಾಡ್ತಾಯಿತ್ತು, ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತಂದರೆ ಸಡನ್ನಾಗಿ ಜಾಸ್ತಿ ಆಗುವಂಥದ್ದು. ರ್ಯಾಪಿಡ್ ಗ್ರೋತ್ಗೆ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಯಾಕೆ ಅಂತಂದರೆ ಈ ಟೈಮಲ್ಲಿ ಡೆತ್ ರೇಟು ತುಂಬ ಕಮ್ಮಿ ಆಗಿ ಸ್ಟಾರ್ಟ್ ಆಯಿತು. ಜೊತೆಗೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಕೂಡ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿತ್ತು. ಅದರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಬೇರೆ ಕಡೆಯಿಂದ ಮೈಗ್ರೇಷನು. ಯಾಕಂತಂದರೆ ನಾವು ಪಾಪ್ಯುಲೇಷನ್ ಗ್ರೋತಿಗೆ ಎರಡು ಕಾರಣ ಏನು ನೋಡ್ಕೊಂಡಿದ್ವಿ? ಒಂದು ಬಂದ್ಬಿಟ್ಟು ನ್ಯಾಚುರಲ್ ಕಾರಣ ನಾವು ನೋಡ್ಕೊಂಡಿದ್ದು, ಇನ್ನೊಂದು ಬಂದ್ಬಿಟ್ಟು ಇಂಡ್ಯೂಸ್ಡ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಇಂಡ್ಯೂಸ್ಡ್ ಅಂತಂದರೆ ಮೈಗ್ರೇಷನ್, ಬೇರೆ ಕಡೆಯಿಂದ ನಮ್ಮ ಕಡೆ ಬರುವಂಥದ್ದು ಅಥವಾ ನಮ್ಮ ಕಡೆಯಿಂದ ಬೇರೆ ಕಡೆ ಹೋಗುವಂಥದ್ದು. ಸೊ ಈ 81 ಟೈಮು ಅಥವಾ 1950s 81 ಟೈಮ್ವರೆಗೂ ನಾವು ನೋಡ್ಕೋಬೇಕು ಅಂತಂದರೆ ಪಾಕಿಸ್ತಾನ್ ಕಡೆಯಿಂದನೂ ಕೂಡ ಇಂಡಿಯಾಗೆ ಮೈಗ್ರೇಷನ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಬಾಂಗ್ಲಾದೇಶು 1971 ನೀವು ನೋಡ್ಕೋಬೇಕು ಅಂತಂದರೆ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆಗಿತ್ತಲ್ಲ. ಸೊ ಆ ಟೈಮಲ್ಲೂ ಕೂಡ ಎಷ್ಟೊಂದು ಬಾಂಗ್ಲಾದೇಶೀಸು ಇಂಡಿಯಾದಲ್ಲಿ ಮೈಗ್ರೇಟ್ ಆಗಿದ್ದರು. ಅದಾದಮೇಲೆ ಟಿಬೇಟ್ ರೀಜನಿಂದನೂ ಕೂಡ ಇಂಡಿಯಾಗೆ ತುಂಬ ಜನ ಬಂದರು. ಸೊ ದಲೈ ಲಾಮಾ ಇನ್ಸಿಡೆಂಟ್ ನಾವು ನೋಡ್ಕೋಬೋದು. ಅದ್ರ ಜೊತೆಗೆ ನೇಪಾಲೀಸು ಕೂಡ ನಮಗೆ ಇಂಡಿಯಾ ಕಡೆ ತುಂಬ ಜನ ಬಂದರು. ಸೊ ಅದರಿಂದ ಏನಾಯಿತು ಅಂತಂದರೆ ಮೈಗ್ರೇಷನಿಂದನೂ ಕೂಡ ನಮಗೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದು ಬಂದ್ಬಿಟ್ಟು ಥರ್ಡ್ ಫೇಸ್. ಲಾಸ್ಟ್ ಫೇಸ್ ನಾವು ನೋಡ್ಕೋಬೇಕು ಅಂತಂದರೆ 1981ಇಂದ ಇವಾಗವರೆಗೂ ಯಾವ ಥರ ಆಗ್ತಿದೆ ಅಂತ. ಸೊ ಇವಾಗ ಸದ್ಯಕ್ಕೆ ನಾವು ನೋಡ್ಕೋಬೇಕು ಅಂತಂದರೆ ಎಜುಕೇಷನ್ ಸಿಸ್ಟಮು ಕೂಡ ಇಂಪ್ರೂವ್ ಆಗ್ತಾಯಿದೆ. ಹೆಲ್ತ್ ಸಿಸ್ಟಮು ಕೂಡ ನಮ್ಮಲ್ಲಿ ಹೆಲ್ತ್ ಸೆಕ್ಟರು ಕೂಡ ತುಂಬಾ ಜಾಸ್ತಿ ಇಂಪ್ರೂವ್ ಆಗ್ತಾಯಿದೆ. ಜೊತೆಗೆ ಮ್ಯಾರೇಜು ಏಜು ನಾವೇನು ಮಾಡ್ಕೊಂಡಿದ್ವಿ, ಮಿನಿಮಮ್ ಏಜು ಏನು ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಏನಾಗಿದೆ ಅಂತಂದರೆ ಪಾಪ್ಯುಲೇಷನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತಾಯಿತ್ತು. ಬಟ್ ಇವಾಗ ಎಲ್ಲ ಫೆಸಿಲಿಟೀಸ್ ಇಂಪ್ರೂವ್ ಆಗಿಬಿಟ್ಟು ಪಾಪ್ಯುಲೇಷನ್ ಪುನಃ ಎಕ್ಸ್ಪ್ಲೋಷನ್ ಆಗಿದೆ ಅಂತ. ಸೊ ಮೀನ್ ಏರಿಯಾ ಮ್ಯಾರೇಜಿಗಿರೋವಂಥದ್ದು ಜಾಸ್ತಿ ಮಾಡ್ಕೊಂಡ್ವಿ. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಯಿತು. ಅದಾದಮೇಲೆ ಫೀಮೇಲ್ ಎಜುಕೇಷನು ಕೂಡ ಇಂಪ್ರೂವ್ ಆಯಿತು. ಫೀಮೇಲ್ ಎಜುಕೇಷನ್ ಇಂಪ್ರೂವ್ ಆದರೆ ಏನಾಗುತ್ತೆ ಅಂತಂದರೆ ಪಾಪ್ಯುಲೇಷನ್ನು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಯಾಕಂತಂದರೆ ಅವರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದಾದಮೇಲೆ ನಾಲೆಜ್ ಇರುತ್ತೆ. ಅದಕ್ಕೋಸ್ಕರ ಅದು ಕೂಡ ಕಂಟ್ರೋಲ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು 4 ಫೇಸಸ್ ಏನೇನಿದ್ವಲ್ಲ, ಈ 4 ಫೇಸಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಗೆ, ಎಸ್ಪೆಷಲಿ ಮೇನ್ಸಲ್ಲಿ. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟು ನೋಟ್ ಮಾಡ್ಕೋಬೇಕಾಗಿರೋವಂಥದ್ದು ಏನು ಅಂತಂದರೆ ಇದು 1911ಇಂದ 1921ವರೆಗೂ ಏನಿತ್ತಲ್ಲ ಅಲ್ಲಿ ನೆಗೆಟಿವ್ ಗ್ರೋತ್ ಆಗಿತ್ತು ಪಾಪ್ಯುಲೇಷನಿಂದು. ಇದನ್ನು ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ತುಂಬ ಸರಿ ಕೇಳಿದ್ದಾರೆ.
ನೆಕ್ಸ್ಟು ರೀಜನಲ್ ವೇರಿಯೇಷನ್ ನಾವು ನೋಡ್ಕೊಳ್ಳೋಣ ಪಾಪ್ಯುಲೇಷನ್ ಗ್ರೋತಿಂದು. ಸೊ ಪಾಪ್ಯುಲೇಷನ್ ಏನೋ ಗ್ರೋತ್ ಆಯಿತು ಅಂತ ನಾವು ನೋಡ್ಕೊಂಡ್ವಿ. ಪಾಪ್ಯುಲೇಷನ್ ಗ್ರೋತ್ ಯಾವ ಥರ ಆಯಿತು ಅಂತ ನಾವು ನೋಡ್ಕೊಂಡ್ವಿ. ಯಾವ್ಯಾವುದು ಫ್ಯಾಕ್ಟರ್ಸು ಇಂಪ್ಯಾಕ್ಟ್ ಆಗುತ್ತೆ ಪಾಪ್ಯುಲೇಷನ್ ಗ್ರೋತಿಗೆ ಅಂತ ನಾವು ನೋಡ್ಕೊಂಡ್ವಿ. ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಂಡಿದ್ವಿ. ಅದರಲ್ಲಿ ಚೇಂಜಸ್ನ ನಾವೆಲ್ಲ ನೋಡ್ಕೊಂಡಿದ್ವಿ. ಬಟ್ ರೀಜನಲ್ ವೇರಿಯೇಷನ್ ಅಂತಂದರೆ ಯಾವ್ಯಾವ ರೀಜನಲ್ಲಿ ಯಾವ್ಯಾವ ಕಾರಣಕ್ಕೋಸ್ಕರ ವೇರಿ ಆಗುತ್ತೆ ಪಾಪ್ಯುಲೇಷನು ಅಂತಂದರೆ, ಕರ್ನಾಟಕದಲ್ಲಿ ಪಾಪ್ಯುಲೇಷನ್ನು ಯಾಕೆ ಸ್ವಲ್ಪ ಜಾಸ್ತಿ ಇದೆ, ಗೋವಾದಲ್ಲಿ ಪಾಪ್ಯುಲೇಷನ್ ಯಾಕೆ ಸ್ವಲ್ಪ ಕಮ್ಮಿ ಇದೆ. ಇದಕ್ಕೆ ನಾವು ಎಕ್ಸಾಂಪಲ್ ರೀಜನಲ್ ವೇರಿಯೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಕಾರಣ ಆಗುತ್ತೆ. ಜಾಗ್ರಫಿಕ್ ಕಾರಣ ಆಗುತ್ತೆ, ಅದಾದಮೇಲೆ ಇಲ್ಲಿ ರಿಲಿಜನ್ನು ಕೂಡ ಕಾರಣ ಆಗುತ್ತೆ, ಅದಾದಮೇಲೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸು ಕೂಡ ಕಾರಣ ಆಗುತ್ತೆ. ಈ ಥರ ಬೇರೆ ಬೇರೆ ರೀಜನ್ಗೆ ಬೇರೆ ಬೇರೆ ಕಾರಣ ಇರುತ್ತೆ. ಅದನ್ನು ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ, ನಾರ್ತ್ ವೆಸ್ಟು ಅಂತಂದರೆ ಇಲ್ಲಿ ಪಂಜಾಬ್ ರೀಜನು, ರಾಜಸ್ಥಾನ್ ರೀಜನು, ಡೆಲ್ಲಿ ಹರಿಯಾಣ ರೀಜನು, ಅಲ್ಲಿ ನಾರ್ತು ಮತ್ತು ಡೆಲ್ಲಿ ಹರಿಯಾಣ ರೀಜನು, ಯು ಪಿ ರೀಜನು, ಮತ್ತು ನಾರ್ತ್ ಸೆಂಟ್ರಲ್ಲು ಅಂತಂದರೆ ಮಧ್ಯಪ್ರದೇಶ್ ರೀಜನ್ ಆಗಿರ್ಬೋದು, ಮತ್ತು ನಮಗೆ ಮಹಾರಾಷ್ಟ್ರ ರೀಜನ್ ಆಗಿರ್ಬೋದು. ಸೊ ಈ ರೀಜನಲ್ಲೆಲ್ಲ ಪಾಪ್ಯುಲೇಷನು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ನಾವು ನೋಡ್ಕೋಬೇಕು, ಇದೆಲ್ಲ ಸೆನ್ಸಸ್ಸು 2011 ಪ್ರಕಾರ ಇರುವಂಥ ಡೇಟಾ. ಅದೇ ನಾವು ನೋಡ್ಕೋಬೇಕು, ಸೆನ್ಸಸ್ಸಲ್ಲಿ ಕೇರಳ ಬಂದ್ಬಿಟ್ಟು ಪಾಪ್ಯುಲೇಷನ್ ಗ್ರೋತು ಸ್ವಲ್ಪ ಕಮ್ಮಿ ರಿಜಿಸ್ಟರ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನೇನಿರ್ಬೋದು ನೋಡಿ, ನಾರ್ತ್ ವೆಸ್ಟು, ನಾರ್ತ್ ಸೆಂಟ್ರಲ್ಲು. ಸೊ ನಾರ್ತ್ ರೀಜನ್ನ ನಾವು ಓವರಾಲ್ ಆಗಿ ತೊಗೋಬೇಕು ಅಂತಂದರೆ ಅಲ್ಲಿ ಹಿಮಾಲಯ ರೀಜನ್ ಇದೆ. ಸೊ ಹಿಮಾಲಯ ರೀಜನ್ ಇರೋದ್ರಿಂದ ಏನು, ಅಲ್ಲಿ ಪೆರೆನಿಯಲ್ ವಾಟರ್ಸು. ಪೆರೆನಿಯಲ್ ಅಂತಂದರೆ ವರ್ಷ ಇಡೀ ಅವ್ರಿಗೆ ನೀರು ಬರ್ತಾ ಇರುತ್ತೆ. ಸೊ ವರ್ಷ ಇಡೀ ನೀರು ಬರ್ತಾ ಇರೋದ್ರಿಂದ ಅಗ್ರಿಕಲ್ಚರು ಕೂಡ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ನಾವು ಸೌತಲ್ಲಿ ಏನಾದರೂ ನೋಡ್ಕೋಬೇಕು ಅಂತಂದರೆ, ಸೌತಲ್ಲಿ ಪೆರೆನಿಯಲ್ ವಾಟರ್ಸ್ ಇಲ್ಲ, ನಾನ್ ಪೆರೆನಿಯಲ್ಲು ಅಂತಂದರೆ ನಾವು ಮಳೆ ನೀರಿಗೆ ಡಿಪೆಂಡೆಂಟ್ ಆಗಿರ್ತೀವಿ, ರೇನ್ಫಾಲ್ ಮೇಲೇ ನಾವು ಡಿಪೆಂಡೆಂಟ್ ಆಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ವಾಟರ್ ಅವೈಲಬಿಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಏನಾಗ್ತಾರೆ ಅಂತಂದರೆ ನಾರ್ತ್ ರೀಜನಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಅದೇ ನಾರ್ತ್ ಸೆಂಟ್ರಲಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲೂ ಕೂಡ ಬೇರೆ ಬೇರೆ ಥರದ್ದು ರಿಸೋರ್ಸಸ್ಗಳ ಡಿಸ್ಟ್ರಿಬ್ಯೂಷನು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅಲ್ಲಿ ಡಿಸ್ಟ್ರಿಬ್ಯೂಷನ್ನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಸೊ ಇದನ್ನು ನಾವು ನೆಕ್ಸ್ಟ್ ಫ್ಯೂಚರಲ್ಲೂ ಕೂಡ ನಾವು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಸೆನ್ಸಸ್ ಡೇಟಾ ಏನು ಹೇಳುತ್ತೆ ಅಂತಂದರೆ ಗ್ರೋತ್ ಆಫ್ ಅಡೋಲ್ಸೆಂಟ್ಸ್. ಈಗ ಅಡೋಲ್ಸೆಂಟ್ಸ್ ಅಂತಂದರೆ ಏನು? ಸೊ ಪಾಪ್ಯುಲೇಷನಲ್ಲಿ 10 ವರ್ಷದಿಂದ 19 ವರ್ಷದವರೆಗೂ ಯಾರ್ಯಾರು ಏಜ್ ಇರುತ್ತಲ್ಲ ಅವ್ರನ್ನ ನಾವು ಏನಂತ ಕರಿತೀವಿ, ಅಡೋಲ್ಸೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. 10 ಇಯರ್ಸಿಂದ 19 ಇಯರ್ಸ್ ಮಧ್ಯದಲ್ಲಿರುವಂಥ ಪಾಪ್ಯುಲೇಷನ್ಗೆ ನಾವು ಅಡೋಲ್ಸೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅಡೋಲ್ಸೆಂಟ್ಸಲ್ಲಿ ತುಂಬ ಜಾಸ್ತಿ ಗ್ರೋತ್ ಆಗಿದೆ. ಎಷ್ಟು ಗ್ರೋತ್ ಅಂತಂದರೆ 100% ಏನಾದ್ರು ಗ್ರೋತ್ ಆಗಿದ್ದರೆ ಅದರಲ್ಲಿ ಸುಮಾರು 20.9 ಅಂತಂದರೆ ನಿಯರ್ಲಿ 21% ಅಷ್ಟು ಗ್ರೋತ್ ಬಂದ್ಬಿಟ್ಟು ಅಡೋಲ್ಸೆಂಟ್ಸಲ್ಲೇ ಆಗಿರುವಂಥದ್ದು. ಅದರಲ್ಲೂ ಕೂಡ ಮೇಲ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಫೀಮೇಲ್ ಪಾಪ್ಯುಲೇಷನ್ನು ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಈ ಚಾಲೆಂಜಸ್ ಏನಿದೆ ಅಡೋಲ್ಸೆಂಟ್ಸಿಗೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ನೋಡಿ, ಪಾಪ್ಯುಲೇಷನ್ ಅಂತೂ ಜಾಸ್ತಿ ಆಗ್ತಿದೆ ನಾವು ನೋಡ್ಕೊಂಡಿದ್ದೀವಿ. ಬಟ್ ಚಾಲೆಂಜಸ್ ಏನೇನಿದೆ, ಚಾಲೆಂಜಸ್ ನೋಡಿ ಮುಂಚೆಯಿಂದನೇ ನಾವು ನೋಡ್ಕೊಂಡಿರೋ ಹಂಗೆ ಮ್ಯಾರೇಜ್ ಏಜ್ ಬಂದ್ಬಿಟ್ಟು ಕಮ್ಮಿ ಇರ್ತಾಯಿತ್ತು. ಅದಕ್ಕೋಸ್ಕರ ಅಡೋಲ್ಸೆಂಟ್ಸ್ ಏಜ್ ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು. ಬಟ್ ಅದನ್ನು ನಾವು ಇಂಡಿಪೆಂಡೆನ್ಸ್ ಆದಮೇಲೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿಟ್ರಸಿ, ಎಸ್ಪೆಷಲಿ ಫೀಮೇಲ್ ಇಲ್ಲಿಟ್ರಸಿ, ಸ್ಕೂಲ್ಗಳಿಂದ ಡ್ರಾಪ್ಔಟು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಡ್ರಾಪ್ಔಟು, ಇವೆಲ್ಲದೂ ಕೂಡ ಒಂದು ಇಂಪಾರ್ಟೆಂಟ್ ಚಾಲೆಂಜು. ಅದಾದಮೇಲೆ ಲೋ ಇಂಟೇಕ್ ಆಫ್ ನ್ಯೂಟ್ರಿಷನ್ನು ಅಂತಂದರೆ ಪಾವರ್ಟಿ ರಿಲೇಟೆಡು, ಮಾಲ್ ನ್ಯೂಟ್ರಿಷನ್ನು. ಇದರಿಂದ ಏನಾಗುತ್ತೆ ಅಂತಂದರೆ ನ್ಯೂಟ್ರಿಷನ್ ವ್ಯಾಲ್ಯೂನೇ ಕಮ್ಮಿ ಆಗ್ತಾ ಇರುತ್ತೆ ಅಡೋಲ್ಸೆಂಟ್ಸಲ್ಲಿ. ಅದಾದಮೇಲೆ ಮ್ಯಾಟ್ರನಲ್ ಮಾರ್ಟಾಲಿಟಿ, ಅಡೋಲ್ಸೆಂಟ್ಸ್ ಮದರ್ಸು ಅಂತಂದರೆ 19 ಇಯರ್ಸಿಂದ ಒಳಗಡೆ ಇರುವಂಥ ಮದರ್ಸ್ ಏನಿರ್ತಾರೆ ಅವರಲ್ಲೂ ಕೂಡ ಮ್ಯಾಟರ್ನಲ್ ಮಾರ್ಟಾಲಿಟಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅದು ಕೂಡ ಒಂದು ಮೇನ್ ಚಾಲೆಂಜು. ಅದಾದಮೇಲೆ ಹೈ ರೇಟ್ ಆಫ್ HIV ಮತ್ತು ಏಡ್ಸ್ ಇನ್ಫೆಕ್ಷನ್ಸು, ಡ್ರಗ್ ಅಬ್ಯೂಸು, ಇವೆಲ್ಲದೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜಸ್ಸು ಅಡೋಲ್ಸೆಂಟ್ಸಲ್ಲಿ. ಇದನ್ನು ನಮಗೆ ಮೇನ್ಸಲ್ಲಿ ಕೇಳ್ತಾ ಇರ್ತಾರಲ್ಲ ಆನ್ಸರ್ ರೈಟಿಂಗಲ್ಲಿ, ಆ ಟೈಮಲ್ಲಿ ಪಾಪ್ಯುಲೇಷನ್ ರಿಲೇಟೆಡ್ ಕೇಳ್ತಾ ಇರ್ಬೇಕಾದ್ರೆ ಈ ಥರ ಪಾಯಿಂಟ್ಸ್ನ ನಾವು ಮೆನ್ಷನ್ ಮಾಡ್ಕೊಂಡಿರ್ಬೋದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ. ಅದೇನು ಅಂತಂದರೆ ಯೂತ್ಗೆ ಒಂದು ಡೆಫಿನೇಷನ್ ಇದೆ. ಸೊ ನಾವು ಅಡೋಲ್ಸೆಂಟ್ಸಿಗೆ ಇವಾಗ ನೋಡ್ಕೊಂಡಿದ್ದೀವಿ ಡೆಫಿನೇಷನ್ ಏನಿದೆ ಅಂತ. ಅಡೋಲ್ಸೆಂಟ್ಸಿಗೆ ಡೆಫಿನೇಷನ್ ಏನಿದೆ, 10 ವರ್ಷದಿಂದ 19 ವರ್ಷ ಒಳಗಡೆ ಇರುವಂಥ ಜನರಿಗೆ ಪಾಪ್ಯುಲೇಷನ್ಗೆ ನಾವು ಅಡೋಲ್ಸೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾವು 15 ವರ್ಷದಿಂದ 29 ವರ್ಷ 15 ವರ್ಷದಿಂದ 29 ವರ್ಷದ ಮಧ್ಯದಲ್ಲಿ ಇರುವಂಥ ಪಾಪ್ಯುಲೇಷನ್ಗೆ ನಾವೇನಂತ ಕರಿತೀವಿ, ಯೂತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಎಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ ನ್ಯಾಷನಲ್ ಯೂತ್ ಪಾಲಿಸಿಯಲ್ಲಿ ಇದನ್ನು ಡಿಫೈನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನಾವು ಪಾಪ್ಯುಲೇಷನ್ ಕಾಂಪೋಸಿಷನ್ನ ನೋಡ್ಕೊಳ್ಳೋಣ. ಯಾವ ಥರ ಕಾಂಪೋಸ್ ಆಗಿದೆ ಪಾಪ್ಯುಲೇಷನು ಅಂತಂದರೆ ಯಾವ್ಯಾವ ಥರ ಡಿವಿಷನ್ ಇದೆ ಪಾಪ್ಯುಲೇಷನಲ್ಲಿ ಅಂತ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ರೂರಲ್ ಅರ್ಬನ್ ಕಾಂಪೋಸಿಷನ್ ಯಾವ ಥರ ಇದೆ, ಅದಾದಮೇಲೆ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಕಾಂಪೋಸಿಷನ್ ಯಾವ ಥರ ಇದೆ, ಅದನ್ನು ನಾವು ನೋಡ್ಕೊಳ್ಳೋಣ. ಸೊ ರೂರಲ್ ಅರ್ಬನ್ನ ನಾವು ಫಸ್ಟ್ ನೋಡ್ಕೋಬೇಕು ಅಂತಂದರೆ
ಇದರಲ್ಲಿ ಏನಿದೆ, ಈಗ 100% ಏನಾದ್ರು ಇಂಡಿಯಾದ ಪಾಪ್ಯುಲೇಷನ್ ಇದ್ದಿದ್ರೆ ಇದರಲ್ಲಿ ಸುಮಾರು 68.8% ರೂರಲ್ ಪಾಪ್ಯುಲೇಷನ್ನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ರೂರಲ್ ಪಾಪ್ಯುಲೇಷನ್ ಅಂತಂದರೆ ವಿಲೇಜಲ್ಲಿ ಇರುವಂಥ ಪಾಪ್ಯುಲೇಷನು. ಮಿಕ್ಕಿದ್ದು ಏನು ನಮಗೆ 30% ಏನು ಉಳಿದಿರುತ್ತಲ್ಲ ಪಾಪ್ಯುಲೇಷನು, ಅದು ಬಂದ್ಬಿಟ್ಟು ಅರ್ಬನ್ ಏರಿಯಾಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಇಂಡಿಯಾದಲ್ಲಿ ಸುಮಾರು 640,000 ವಿಲೇಜಸ್ ಇದೆ. ಅದೇ ನಾವು ರೂರಲ್ ಪಾಪ್ಯುಲೇಷನ್ ನಾವು ನೋಡ್ಕೋಬೇಕು ಅಂತಂದರೆ ಬಿಹಾರಲ್ಲಿ, ಸಿಕ್ಕಿಮಲ್ಲಿ ರೂರಲ್ ಪಾಪ್ಯುಲೇಷನು ತುಂಬ ಜಾಸ್ತಿ ಇದೆ. ಅದೇ ನಾವು ಗೋವಾ, ಮಹಾರಾಷ್ಟ್ರ ಇವನ್ನೆಲ್ಲ ತೊಗೊಂಡ್ರೆ ರೂರಲ್ ಪಾಪ್ಯುಲೇಷನು ಅಲ್ಲಿ ಕಮ್ಮಿ ಇದೆ. ಅದ್ರ ಜೊತೆಗೆ ಯೂನಿಯನ್ ಟೆರಿಟರೀಸ್ನ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ರೂರಲ್ ಪಾಪ್ಯುಲೇಷನ್ ಕಮ್ಮಿ ಇದೆ. ಇವೆಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಟ್ಟಿರೋಂಗೆ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸೆನ್ಸಸ್ಸಿಂದ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತೊಗೊಂಡ್ಬಿಟ್ಟು ಅದನ್ನು ನಾನು ಹೇಳ್ತೀನಿ. ಅದನ್ನು ನಾವು ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ, ನಮಗೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲ ಲಾಸ್ಟಲ್ಲಿ ನೋಡ್ಕೊಳ್ಳೋಣ. ಬಟ್ ಇವಾಗ ಕಾಂಪೋಸಿಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರಿ. ನೆಕ್ಸ್ಟು ನಾವು ಲಿಂಗ್ವಿಸ್ಟಿಕ್ ಕಾಂಪೋಸಿಷನ್. ಲಿಂಗ್ವಿಸ್ಟಿಕ್ ಅಂತಂದರೆ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಸರ್ವೆ ಮಾಡಿದ್ರು ಒಂದು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತ 1902 to 1928 ಮಧ್ಯದಲ್ಲಿ. ಯಾರು ಮಾಡಿದರು ಅಂತಂದರೆ ಗ್ರೀರ್ಸನ್ ಸರ್ವೆ ಅಂತ. ಸೊ ಇದ್ರ ಪ್ರಕಾರ ಏನು ಹೇಳಿದೆ ಅಂತಂದರೆ 179 ಲ್ಯಾಂಗ್ವೇಜಸ್ ಇದ್ದಾವೆ ಇಂಡಿಯಾದಲ್ಲಿ ಅಂತ. ಬಟ್ ಅದೇ ನಾವು ನಮ್ಮಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ನಾವು ನೋಡ್ಕೋಬೇಕು ಅಂತಂದರೆ 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ನ ನಾವು ಮಾಡ್ಕೊಂಡಿದ್ದೀವಿ. ಹಾಗೂ ನಾನ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ಸು ತುಂಬ ಜಾಸ್ತಿ ಬೇರೆ ಬೇರೆ ಕಡೆ ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂತ ನಾವೇನಾದ್ರು ನೋಡ್ಕೋಬೇಕು, ನಾನ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಹಿಂದಿ ಮಾತಾಡುವಂಥ ಪಾಪ್ಯುಲೇಷನು ಆ ಹಿಂದಿ ಬೆಲ್ಟಲ್ಲೇ ಇರ್ತಾರೆ. ಸೊ ಕನ್ನಡ ಮಾತಾಡುವಂಥ ಪಾಪ್ಯುಲೇಷನು ತುಂಬ ಜಾಸ್ತಿ ಕನ್ನಡ ಬೆಲ್ಟಲ್ಲೇ ಇರ್ತಾರೆ. ಹಾಗಂತ ಬೇರೆ ಕಡೆ ಇರಲ್ಲ ಅಂತ ಇಲ್ಲ, ಬೇರೆ ಕಡೆಯೂ ಕೂಡ ಇರ್ತಾರೆ. ಬಟ್ ಅದು ಫ್ಯಾಕ್ಟರ್ಸು ಬೇರೆ ಬೇರೆ ಥರದ್ದು ಡಿಫೈನ್ ಮಾಡ್ತಾ ಇರ್ತಾರೆ. ಸೊ ಅದು ಲ್ಯಾಂಗ್ವೇಜು ಬೇಸಿಸು ಕಾಂಪೋಸಿಷನ್ ನಮಗೆ ಆಗ್ತಾ ಇರತ್ತೆ. ಅಂತಂದರೆ ಲ್ಯಾಂಗ್ವೇಜ್ ಬೇಸಿಸ್ ಮೇಲೂ ಕೂಡ ಚೇಂಜಸ್ ಆಗ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಅದರಲ್ಲಿ ಎಸ್ಪೆಷಲಿ ನಾವು ಸೌತ್ ಇಂಡಿಯಾ ನೋಡ್ಕೋಬೇಕು ಅಂತಂದರೆ ಇಲ್ಲಿ ಸ್ಟೇಟ್ಸ್ಗಳನ್ನ ಲ್ಯಾಂಗ್ವೇಜ್ ಬೇಸಿಸ್ ಮೇಲೇ ಏನು ಮಾಡ್ಕೊಂಡಿದ್ದಾರೆ, ಸ್ಟೇಟ್ಸ್ಗಳನ್ನೂ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ನೋಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ರಿಲಿಜನ್ ಬೇಸಿಸ್ ಮೇಲೆ ಕಾಂಪೋಸಿಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ. ಯಾಕಂತಂದರೆ ರಿಲಿಜನ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ಸು ಮತ್ತು ಇಂಡಿಯನ್ ಲೈಫ್ನ ಅಫೆಕ್ಟ್ ಮಾಡ್ತಾ ಇರುತ್ತೆ. ಯಾಕೆಂತಂದರೆ ರಿಲಿಜನ್ನಿಂದ ನಮಗೆ ಫ್ಯಾಮಿಲಿ ಬರುತ್ತೆ, ಸೇಮ್ ರಿಲಿಜನ್ನಿಂದ ಸೇಮ್ ಫ್ಯಾಮಿಲಿ ಇರುತ್ತೆ, ಹಾಗೂ ಸಿಮಿಲರ್ ಫ್ಯಾಮಿಲಿಯಿಂದ ಒಂದು ಕಮ್ಯುನಿಟಿನ ಅವರು ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ NCERTಯಲ್ಲಿ ನೀಟಾಗಿ ಕ್ಲಾಸಿಫಿಕೇಷನ್ನ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್ ಇದು. ಇದನ್ನು ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಇದೊಂಥರ ಟ್ರೀ ಥರ ನೀವು ನೋಡ್ಕೊಂಡಿರಬೇಕು. ಸೊ ಯಾವ ಥರ ಅಂತಂದರೆ ಒಂದು ಫ್ಯಾಮಿಲಿ ಇರುತ್ತೆ, ಅದರಲ್ಲಿ ಸಬ್ ಫ್ಯಾಮಿಲಿ ಯಾವುದಿದೆ, ಸೊ ಆ ಸಬ್ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಬ್ರಾಂಚ್ಗಳು ಯಾವ್ಯಾವುದಿದ್ದಾವೆ, ಸೊ ಆ ಬ್ರಾಂಚು ಯಾವ್ಯಾವ ಏರಿಯಾಗಳಲ್ಲಿ ಸಿಚುವೇಟ್ ಆಗಿದ್ದಾವೆ ಅಂತ. ಸೊ ಇದರಲ್ಲಿ ಟೋಟಲಾಗಿ ನಾವು ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದರೆ 4 ಫ್ಯಾಮಿಲಿ ಇದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ಆಸ್ಟ್ರಿಕ್ ಅಂತ, ಸೆಕೆಂಡು ದ್ರಾವಿಡಿಯನ್ನು, ಇನ್ನೊಂದು ಸೀನೋ ಟಿಬೇಟಿಯನ್ನು, ಇನ್ನೊಂದು ಇಂಡೋ ಯುರೋಪಿಯನ್ನು. ಆಸ್ಟ್ರಿಕಲ್ಲಿ ನಮಗೆ ಆಸ್ಟ್ರೋ ಏಷ್ಯಾಟಿಕ್ಕು, ಆಸ್ಟ್ರೋ ನೇಷಿಯನ್ ಅಂತ ಬರುತ್ತೆ. ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಯಾವ್ಯಾವ ಏರಿಯಾ, ಮೇಘಾಲಯ, ನಿಕೋಬಾರ್ ಐಲ್ಯಾಂಡ್ಸು, ವೆಸ್ಟ್ ಬೆಂಗಾಲು, ಬಿಹಾರು, ಒಡಿಸ್ಸಾ, ಅಸ್ಸಾಮು, ಅದಾದಮೇಲೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಈ ರೀಜನಲ್ಲೆಲ್ಲ ನಮಗೆ ಆಸ್ಟ್ರಿಕ್ಕು ನಮಗೆ ಏರಿಯಾಸು ಸಿಗುತ್ತೆ. ನೆಕ್ಸ್ಟು ದ್ರಾವಿಡಿಯನ್ ನಾವು ನೋಡ್ಕೋಬೇಕು ಅಂತಂದರೆ ಸೌತ್ ದ್ರಾವಿಡಿಯನು, ಸೆಂಟ್ರಲ್ ದ್ರಾವಿಡಿಯನು, ನಾರ್ತ್ ದ್ರಾವಿಡಿಯನು. ಸೊ ಸೌತಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕ, ಸೆಂಟ್ರಲಲ್ಲಿ ಆಂಧ್ರ ಪ್ರದೇಶ, MP, ಒಡಿಸ್ಸಾ, ಮಹಾರಾಷ್ಟ್ರ, ನಾರ್ತಲ್ಲಿ ಬಿಹಾರ, ಒಡಿಸ್ಸಾ, ವೆಸ್ಟ್ ಬೆಂಗಾಲು. ಸೊ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೀನೋ ಟಿಬೇಟಿಯನ್ ಅಂತಂದರೆ ಇದರಲ್ಲಿ ಟಿಬೇಟೋ ಮಯನ್ಮಾರಿ ಬರುತ್ತೆ, ಅದಾದಮೇಲೆ ಸೈಮೀಸ್ ಚೈನೀಸು ಕೂಡ ಬರುತ್ತೆ. ಇದರಲ್ಲಿ ಟಿಬೇಟೋ ಹಿಮಾಲಯನ್ನು, ಅದಾದಮೇಲೆ ನಾರ್ತ್ ಅಸ್ಸಾಮು, ಆಮೇಲೆ ಅಸ್ಸಾಮು, ಮಯನ್ಮಾರಿ. ಸೊ ಈ ಥರ ಇಲ್ಲಿ ಡಿಸ್ಟ್ರಿಬ್ಯೂಷನ್ನು ಆಗ್ತಾಯಿದೆ. ಜಮ್ಮು ಆ್ಯಂಡ್ ಕಾಶ್ಮೀರು, ಹಿಮಾಚಲ್ ಪ್ರದೇಶ, ಸಿಕ್ಕಿಮು, ಅರುಣಾಚಲ್ ಪ್ರದೇಶ, ಅಸ್ಸಾಮು, ನಾಗಾಲ್ಯಾಂಡು. ಸೊ ಆ್ಯಕ್ಚುಲಾಗಿ ಈ ಟೇಬಲ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಏರಿಯಾ ಯಾವ ಸ್ಪೆಸಿಫಿಕ್ಕು ಸಬ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿಗೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಳ್ತಾ ಇರುತ್ತೆ. ಸೊ ಇಷ್ಟು ಈ ವಿಡಿಯೋಗೆ ಸಾಕು. ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದೀರಾ ಅಂತಂದರೆ #ಫ್ಯಾಮಿಲಿ ಅಂತ ನೀವು ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ, ಅಂತಂದರೆ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತ. ನೆಕ್ಸ್ಟ್ ವಿಡಿಯೋಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳೋಣ ಸೆನ್ಸಸ್ ಪ್ರಕಾರದ್ದು. ಅದಾದಮೇಲೆ ಇದರಲ್ಲಿ ಲಾಸ್ಟಲ್ಲಿ ಕೊಟ್ಟಿರೋವಂಥದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನಿದ್ದಾವಲ್ಲ ಅದನ್ನು ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನೋಟ್ಸ್ ಏನಾದರೂ ಬೇಕಾಗಿದ್ದರೆ ನೀವು ನಮ್ಮ ಪೇಯ್ಡ್ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಅದರ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್.